ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು, ಅದರಲ್ಲೂ ಇದಾಗಲೇ ಹಾಕಿರುವಂತಹ ಬ್ಲೌಸಲ್ಲಿ ಯಾವ್ಯಾವ ಒಂದು ಸ್ಟಿಚಸನ್ನು ಯೂಸ್ ಮಾಡಿದ್ದೀನಿ, ಹಾಗೆ ಮೆಟೀರಿಯಲ್ ಯಾವ ಥರದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಈಗ ನೀವು ನೋಡ್ತಾ ಇರೋದು ಸ್ಲೀವ್ ಪಾರ್ಟಲ್ಲಿ ಹಾಕಿರುವಂತಹ ಡಿಸೈನು. ಇದು ಬಾರ್ಡರಲ್ಲಿ ಕೂಡ, ಅಂದರೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕಲ್ಲಿ ಕೂಡ ಇದೇ ಬಾರ್ಡರನ್ನು ಹಾಕಿದ್ದೀನಿ. ಇಲ್ಲಿ ಸ್ಟೋನ್ ಲೇಸು ಮತ್ತು ಯಾವಾಗಲೂ ಬೀಡ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಒಂದು ಮೆಥಡನ್ನು ಅಥವಾ ಕಾಮನ್ ಆಗಿ ಹಾಕೋದನ್ನು ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ನಾನು ಒಂದು ಬಾರ್ಡರ್ ಡಿಸೈನ್ ಹಾಕಿದ್ದೀನಿ. ಮೊದಲಿಗೆ ಹೇಳಬೇಕು ಅಂತಂದರೆ, ಒಂದು ಸ್ಯಾರಿ ಕಲರ್, ಇದು ಮೆರೂನ್ ಕಲರು, ಅದು ಬಂದು 2 ಲೈನು ಚೈನ್ ಸ್ಟಿಚಸ್ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರೋದು ಕೋನ್ ಶೇಪಲ್ಲಿ ಬರುತ್ತಲ್ಲ, 6 ಎಳೆ ದಾರ ಅಂತಹ ಒಂದು ಜರಿ ಥ್ರೆಡ್ ಬರುತ್ತೆ. ಅದು 6 ಎಳೆ ಇರುತ್ತೆ, ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇಂಥದ್ರಲ್ಲಿ 6 ಎಳೆ ರೆಡಿ ಟು ಯೂಸ್ ಇರುತ್ತೆ. ಇಂಥ ಒಂದು ದಾರದಿಂದ ನಾನು ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಾನು ಯೂಸ್ ಮಾಡುವಂತಹ ಸ್ಟೆಮ್ ಸ್ಟಿಚ್ ಮೆಥಡನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಿಧಾನಕ್ಕೆ ಟ್ರೈ ಮಾಡಿದರೆ ನೀವು ಇದೇ ರೀತಿ ಹಾಕ್ಕೋಬೋದು. 2 ಲೈನ್ಸ್ ಅಂದರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಕಡೆಯಿಂದ ಎಂಡ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಪುನಃ ನಾನು ಸ್ಟಾರ್ಟಿಂಗು ಒಂದೇ ಕಡೆಯಿಂದ, ಆ ಕಡೆಯಿಂದ ಮತ್ತೆ ಈ ಕಡೆಗೆ ಎಂಡ್ ಮಾಡಿದ್ದೀನಿ. ರಿವರ್ಸ್ ಬಂದಿಲ್ಲ. ರಿವರ್ಸ್ ಬಂದರೆ ನಾನು ರೆಗ್ಯುಲರ್ ಆಗಿ ಹಾಕುವಂಥ ಪ್ಯಾಟರ್ನ್ ಬರುತ್ತೆ. ನೋಡದೇ ಇರೋರು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಬಾರಿ ನಾನು ಬ್ಲೌಸ್ ನೆಕ್ ಪ್ಯಾಟರ್ನ್ಸಲ್ಲೆಲ್ಲ ನಾನು ಈ ಒಂದು ಸ್ಟೆಮ್ ಸ್ಟಿಚ್ಚನ್ನು ಹೆಚ್ಚಿಗೆ ಯೂಸ್ ಮಾಡಿದ್ದೀನಿ. ಅದರಲ್ಲಿ ವಿವರಣೆ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದವರು ಖಂಡಿತ ಒಮ್ಮೆ ಅದನ್ನು ನೋಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇದಿಷ್ಟು ಬಾರ್ಡರಲ್ಲಿ ಈ ಒಂದು 2 ಲೈನು ಸ್ಟೆಮ್ ಸ್ಟಿಚ್ ಹಾಕಿದ್ಮೇಲೆ ಈ ಕಡೆ ಇರುವಂತಹ ಮೆರೂನ್ ಕಲರ್ ಲೈನು 2 ಲೈನ್ ಏನಿತ್ತು ಅದನ್ನು ಮತ್ತೆ ಆ ಕಡೆ ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ಮಾಡಿದ್ದು ಅಂತಂದರೆ ಇಲ್ಲಿ ಸ್ಟೋನನ್ನು ಅಂಟಿಸಿರುವಂಥದ್ದು. ಸ್ಟೋನ್ ಬಂದು ಸ್ವಲ್ಪ ಬ್ಲೌಸಿಗೆ ಮ್ಯಾಚ್ ಆಗುವಂತಹ ಒಂದು ಕುಂದನು, ಹಾಗೆ ವೈಟ್ ಅಂದರೆ ಕಾಮನ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದು ಜರಿ ಬಂದು ಒಂಥರ ಆ್ಯಂಟಿಕ್, ಇದು ಕಾಪರ್ ಮಿಕ್ಸ್ ಇರೋದ್ರಿಂದ ಕಾಪರ್ ಜರಿ ಇರುವಂತಹ ಫಿನಿಶಿಂಗ್ ಬರುವಂತಹ ಜರಿಗಳನ್ನೇ ನಾನು ಹೆಚ್ಚಿಗೆ ಯೂಸ್ ಮಾಡಿರೋದು. ಸೊ ಇಲ್ಲಿ ಒಂದು ವೈಟು, ಒಂದು ಪರ್ಪಲ್, ಆ ರೀತಿಯ ಒಂದು ರೌಂಡ್ ಕುಂದನನ್ನು ಅಂಟಿಸಿ ಆದಮೇಲೆ ಆ ಕಡೆ ಈ ಕಡೆ ಚೈನ್ ಸ್ಟಿಚ್ ಬಂದು ಮಧ್ಯದಲ್ಲಿ ಒಂದು ಬಟನ್ ಹೋಲ್ ಮೆಥಡಿಂದ ಇದನ್ನು ಹಾಕಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಪುನಃ ನಾನು ಇಲ್ಲಿ ಒಂದು ಸ್ಟೋನ್ ಥರ, ಅಂದರೆ ಇದು ಕುಂದನ್ ಥರ ಇರುವಂತಹದ್ದೇ, ಬಟ್ ನೋಡ್ಲಿಕ್ಕೆ ಮಿರರ್ ಥರ ಕಾಣುತ್ತೆ, ಅಂತಹ ಒಂದು ಸ್ಟೋನನ್ನು ಇಲ್ಲಿ ನಾನು ಅಂಟಿಸಿದ್ದೀನಿ. ಟ್ರಯಾಂಗಲ್ ಅಂದರೆ ಡೈಮಂಡ್ ಶೇಪಲ್ಲಿ ಬರೋ ಥರ. ಆಮೇಲೆಯಿಂದ ನಾನು ಬೀಡ್ಸಿಂದ ಇಲ್ಲಿ ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಆ ಡಿಸ್ಟೆನ್ಸನ್ನು, ಅಂದರೆ ಈ ಒಂದು ಕುಂದನ್ಗೂ ಇದಕ್ಕೂ 1 ಇಂಚ್ ಗ್ಯಾಪ್ ಇದೆ. ಮಧ್ಯದಲ್ಲಿ 1/2 ಇಂಚಿಗೆ ಈ ರೀತಿ ಹೈಟಿಗೆ ತೊಗೊಂಡೋಗಿ ಪುನಃ ಡೌನ್ ಆಗಿದೆ. ಈ ರೀತಿಯಾಗಿ ಟ್ರಯಾಂಗಲ್ ಮಾಡಿದ್ದೀನಿ. ಆ ಟ್ರಯಾಂಗಲನ್ನು ನಾನೇನು ಮಾಡಿದ್ದೀನಿ ಅಂದರೆ, ಒಂದರಲ್ಲಿ ಜರಿ ಥ್ರೆಡ್ಡಿಂದ ಫಿಲ್ ಮಾಡಿದ್ದೀನಿ, ಇನ್ನೊಂದನ್ನು ಒಂದು ಮೆರೂನ್ ಕಲರ್ ಸ್ಯಾರಿ ಕಲರನ್ನು ಇಲ್ಲಿ ಹಾಕಿದ್ದೀನಿ. ಇನ್ನೊಂದು, ಈ ಮೆಥಡನ್ನು ನೀವು ಗಮನಿಸೋದಾದರೆ ಪೂರ್ತಿ ಫಿಲ್ ಮಾಡಿಲ್ಲ, ಟ್ರಯಾಂಗಲ್ ಶೇಪ್ ಥರನೇ ಸ್ವಲ್ಪ ಗ್ಯಾಪ್ ಕೊಟ್ಟು ಇದನ್ನು ಫಿಲ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಾನು ಇದು ಕಂಪ್ಲೀಟಾಗಿ ಮಾಡಿದ್ದೀನಿ. ಇದಾದಮೇಲೆ ಜಸ್ಟ್ ಒಂದು ಫ್ಲವರ್ ಮೋಟಿವ್ ಬರಬೇಕು ಅನ್ನೋ ಒಂದು ಕಾರಣದಿಂದ, ಅಥವಾ ಇದಕ್ಕೆ ಖಾಲಿಯಾಗಿ ಹಾಗೆ ಬಿಡೋಕೆ ಬದಲು ಪೆಟಲ್ ಶೇಪ್ ಕೊಟ್ಟು ಇದನ್ನು ಒಂದು 6, ಟೋಟಲಾಗಿ 12 ಎಳೆ ದಾರ ಈ ಒಂದು ಮೆರೂನ್ ಕಲರ್ ತೊಗೊಂಡು ಇಲ್ಲಿ ಲವಂಗ ಸ್ಟಿಚ್ ಹಾಕಿದ್ದೀನಿ. ಇದಿಷ್ಟು ಈ ರೀತಿ ಹಾಕ್ಕೊಂಡಾಗ ನಮಗೆ ಈ ಒಂದು ಸಿಂಪಲ್ ಒಂದು ಬಾರ್ಡರ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇಷ್ಟಕ್ಕೆ ಬಿಡ್ಬೋದು, ಆದರೆ ಇನ್ನು ಸ್ವಲ್ಪ ಹೈಲೈಟ್ ಮಾಡ್ಕೋಬೇಕಾದ್ರಿಂದ ಇಲ್ಲಿ ನಾನು ಬುಟ್ಟಾಸನ್ನು ಹಾಕಿದ್ದೀನಿ. ಈ ಬುಟ್ಟಾಸ್ ಯಾವ ಥರ ಅಂತಂದರೆ, ಸೇಮ್ ಇಲ್ಲಿ ಹಾಕಿರುವಂತಹ ಮಿರರ್ ಟೈಪ್ ಇರುವಂತಹ ಕುಂದನ್ನು ಅದನ್ನು ಇಲ್ಲೆಲ್ಲ ಅಂಟಿಸಿದ್ದೀನಿ ಡಿಸ್ಟೆನ್ಸ್ಗೆ. ಆಮೇಲೆ ಏನು ಮಾಡಿದ್ದೀನಿ ಅಂದರೆ, ರಂಗೋಲಿ ಪ್ಯಾಟರ್ನ್ ಥರನೇ ಜಸ್ಟ್ ಅದನ್ನು ನಾನು ಈ ಜರಿಯಿಂದ ಚೈನ್ ಸ್ಟಿಚಸನ್ನು ಫ್ಲವರ್ ಒಂದು ಮೋಟಿವಲ್ಲಿ ಕೊಡ್ತಾ ನಾನು ಅದಕ್ಕೆ ಸುರುಳಿಯಾಗಿ ಹಾಕ್ಕೊಂಡು ಬಂದೆ. ಆಮೇಲೆ ಔಟ್ಲೈನಿಂದ ನಾನು ಇದಕ್ಕೆ ಜಸ್ಟು ಒಂದು ಮೆರೂನ್ ಕಲರ್ ಥ್ರೆಡ್ಡಿಂದ ಕೊಟ್ಟಿರೋದ್ರಿಂದ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಫ್ಲವರ್ ಮೋಟಿವ್ ಸ್ವಲ್ಪ ದೊಡ್ಡದಾಗೂ ಬಂದಿದೆ. ಇದು ಬುಟ್ಟಾಸ್ ಥರ ನಾನು ಹಾಕಿರೋದ್ರಿಂದ ನೋಡಿ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ನೆಕ್ಸ್ಟ್ ಹೇಳಬೇಕಾಗಿರೋದು ಅಂದರೆ ಈ ಪೀಕಾಕ್. ಆ್ಯಕ್ಚುಲಿ ಇವ್ರದ್ದು ಇನ್ನೊಂದು ಬ್ಲೌಸ್ ನಾನು ಮೊದಲೇ ಮಾಡಿದಾಗ ಈ ಥರ ಇಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ನೋಡ್ಬೋದು, ಒಂದು ಇದು ಮ್ಯಾಂಗೋ ಪ್ಯಾಟರ್ನ್ಸ್ ಇದೆ ಮತ್ತು ಫ್ಲವರು ಕ್ರೀಪರೆಲ್ಲ ಇದೆ. ಇದಾಗಲೇ ಅವ್ರಿಗೆ ನಾನು ಹಾಕಿದ್ದೆ. ಸೊ ಹಾಗಾಗಿ ಮ್ಯಾಂಗೋನ ಮತ್ತೆ ಹಾಕೋದು ಬೇಡ ಅನ್ನೋ ಒಂದು ಇಂಟೆನ್ಷನ್, ಅಥವಾ ಅದನ್ನೇ ಹೈಲೈಟ್ ಮಾಡಿದರೆ ಪುನಃ ಅವ್ರ ಹತ್ರ ಇನ್ನೊಂದು ಮ್ಯಾಂಗೋ ಮೋಟಿವ್ ಇರುವಂತಹ ಬ್ಲೌಸ್ ಆಗಿಬಿಡುತ್ತೆ ಅಂತ ಹೇಳಿ
ಸ್ಯಾರಿಯಲ್ಲಿ ಈ ಥರ ಒಂದು ಪೀಕಾಕ್, ಅಂದರೆ ಇದೇ ಪೀಕಾಕ್ ಅಲ್ಲ, ಸ್ವಲ್ಪ ಚಿಕ್ಕದಾಗಿ ಒಂದು ಡಿಸೈನ್, ಒಂದು ಪೀಕಾಕ್ ಬರ್ಡ್ದು ಇಮೇಜ್ ಇತ್ತು. ಸೊ ಹಾಗಾಗಿ ನನಗೆ ಅನ್ನಿಸ್ತು ಇದರಲ್ಲಿ ಮ್ಯಾಂಗೋನ ಹೈಲೈಟ್ ಮಾಡೋಕ್ಕೆ ಬದಲು ಒಂದು ಬರ್ಡ್ ಅಥವಾ ಒಂದು ಪೀಕಾಕನ್ನು ಈ ರೀತಿ ಹಾಕೋಣ ಅಂತ. ಇದನ್ನು ನಾನು ಬೇರೆ ಒಂದು ಪಿಕ್ಚರನ್ನು ನಾನು ಸೆಲೆಕ್ಟ್ ಮಾಡಿ ಅದೇ ರೀತಿ ನಾನು ಪುಟ್ಟದಾಗಿ ಮಧ್ಯದಲ್ಲಿ ನೋಡಿ, ಇವ್ರ ಬ್ಲೌಸ್ ಅಳತೆ ಇಷ್ಟೇ ಇರೋದು, ಇದರ ಮಧ್ಯಕ್ಕೆ ಇದು ಬರುವಂತೆ ನಾನು ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ್ದೇನೆ. ಅದಕ್ಕೂ ಅಷ್ಟೇ ಕಲರ್ ಕಾಂಬಿನೇಷನ್ಸ್ ತುಂಬ ಇಲ್ಲ. ಸ್ಯಾರಿಯಲ್ಲಿ ಈ ಬ್ಯಾಕ್ಗ್ರೌಂಡು ಬ್ಲೌಸ್ದು ಇದು ಪರ್ಪಲ್ ಇದು ಏನಿದೆಯೋ ಆ ಒಂದು ಬ್ಯಾಕ್ಗ್ರೌಂಡ್ ಆದರೆ ಮೆರೂನ್ ಕಲರ್ ಇರೋದು, ಎರಡೇ ಬಣ್ಣ. ಹಾಗಾಗಿ ವೈಟ್ ಕಲರ್ ಕುಂದನು ಸ್ವಲ್ಪ ದೊಡ್ಡದು ತಗೊಂಡು ಅದನ್ನು ಇಲ್ಲಿ ಆ ಒಂದೊಂದು ಗರಿಗಳು ಅಥವಾ ಒಂದು ನವಿಲ್ ಗರಿ ಕಾಣೋ ಥರ ಚೆನ್ನಾಗಿ ಕಾಣಬೇಕಾದ್ರಿಂದ ಅದನ್ನು ದೊಡ್ಡದಾಗಿರೋದು, ಚಿಕ್ಕದು ಹಾಕೋಣ ಅಂದ್ಕೊಂಡೆ, ಬಟ್ ಇದು ಸ್ವಲ್ಪ ಹೈಲೈಟೆಡ್ ಆಗಿ ಕಾಣುತ್ತೆ ಅಂತ ದೊಡ್ಡದು ಕೊಟ್ಟು ಪುನಃ ಅದು ಸುತ್ತಲೂ ಇದು ಕಾಪರ್ ಜರಿ, ಯಾಕಂದರೆ ಇದಕ್ಕೆ ಅದೇ ಮ್ಯಾಚ್ ಆಗೋದ್ರಿಂದ ಕಾಪರ್ ಜರಿ 2 ಲೈನ್ ಕೊಟ್ಟಿದ್ದೀನಿ. ಮೆರೂನ್ ಕಲರ್ ಥ್ರೆಡಿಂದ ನಾವು ಜಸ್ಟ್ ಗರಿದು ಎಫೆಕ್ಟ್ ಬರೋ ಥರ ಇದು ಬಟನ್ ಹೋಲ್ ಮೆಥಡಲ್ಲಿ ಹಾಕಿದ್ದೀನಿ. ಫೆದರ್ ಸ್ಟಿಚ್ಚು ಹಾಕ್ಬೋದು, ಆದರೆ ನಾನು ಹೆಚ್ಚಿಗೆ ಬಟನ್ ಹೋಲ್ ಮೆಥಡನ್ನೇ ಯೂಸ್ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ಈ ರೀತಿ ಸಿಂಪಲ್ ಆದ್ರೂ ಈ ರೀತಿ ಗರಿಗಳು ಬಂದಿದೆ. ಮಧ್ಯೆ ಮಧ್ಯೆ ಬಂದಿರುವಂತಹ ಈ ಜಸ್ಟ್ ಒಂದು ಫಿಲ್ಲಿಂಗ್ಗೋಸ್ಕರ ಈ ರೀತಿ ಇದನ್ನು ನಾನು ಸ್ಟೆಮ್ ಸ್ಟಿಚ್ ಮೆಥಡನ್ನೇ ಹಾಕಿದ್ದೀನಿ. ಅದು ಕೂಡ ಕಾಪರ್ ಒಂದು ಜರಿನ ಯೂಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಲಿಂಕ್ ಕೊಡುವಂತಹ ಲೈನ್ಸ್ ಅಥವಾ ಗರಿಗಳಿಗೆ ಲೈನ್ಸ್ಗೆಲ್ಲ ನಾನು ಕಟ್ ದಾನ ಅಥವಾ ಕಟ್ ಬೀಟ್ಸ್ ಅಂತೀವಲ್ಲ ಅದನ್ನು ಹಾಕಿದ್ದೀನಿ. ಅದೇ ಕಟ್ ಬೀಟ್ಸನ್ನು ಇಲ್ಲಿ ಸ್ಕ್ಯಾಟರ್ ಆಗಿ ಅಲ್ಲೊಂದು ಬರುವ ಹಾಗೆ ಇದನ್ನು ಮಾಡಿದ್ದೀನಿ. ಇದೆಲ್ಲ ನಾವು ಆರಿ ನೀಡಲಿಂದ ಮಾಡ್ಕೋಬೋದು. ಈ ಮೆಥಡ್ಸ್ ಎಲ್ಲ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಲಾಕ್ ಮಾಡ್ಕೋಬೇಕು ಅನ್ನೋದು, ಅಂದರೆ ನಾನು ಇದಕ್ಕಂತ ಪರ್ಟಿಕ್ಯುಲರ್ ವಿಡಿಯೋ ಅಂತಲ್ಲ, ಸಪ್ರೇಟಾಗಿ ಒಂದೊಂದು ಬಿಡಿಯಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡುವಾಗಲೂ ಕೆಲವೊಂದನ್ನು ವರ್ಕ್ ಮಾಡುವಾಗ ಅದು ಯಾವ ರೀತಿ ಮಾಡ್ಕೋಬೋದು ಅನ್ನೋ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುವಂಥ ವಿಡಿಯೋಸ್ ಖಂಡಿತ ಇರುತ್ತೆ. ಯಾರ್ಯಾರು ಇನ್ನೂ ವಾಚ್ ಮಾಡಿಲ್ವೋ ಪ್ರತಿಯೊಂದು ವಿಡಿಯೋನೂ ನೀವು ನೋಡಿದರೆ ಯಾವುದಾದ್ರೂ ಒಂದು ಉಪಯುಕ್ತ ಒಂದು ಇನ್ಫಾರ್ಮೇಷನ್ ಖಂಡಿತ ನನ್ನ ವಿಡಿಯೋದಲ್ಲಿರುತ್ತೆ. ಹಾಗಾಗಿ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡೋದ್ರಿಂದ ನಿಮಗೆ ಅದರ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪಿಕಾಕ್ ಮೋಟಿವ್, ಅದರಲ್ಲೂ ಫಿಲ್ಲಿಂಗ್ ಮಾಡಿರೋದು ಯಾವ್ಯಾವುದು ಅಂತ ನೋಡೋದಾದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಈ ಒಂದು ಜರಿ ಥ್ರೆಡ್ ಇದು ಇದೆಯಲ್ಲ 6 ಎಳೆದು, ಇದನ್ನು ತೊಗೊಂಡು ಚಲ್ಲ ವರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ರಿಂಗ್ ನಾಟು ಇದೊಂದೇ ಪೆಂಡಿಂಗ್ ಬಿಟ್ಟಿರೋದು, ಬಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಹೇಳಬೇಕು ಅಂದರೆ ಇಲ್ಲಿ ಈ ಬಾಡಿ ಪಾರ್ಟಿಗೆ ಯೂಸ್ ಮಾಡಿರೋದು ಪ್ಯಾಟ್ರನ್ ಸ್ಟಿಚ್ಚು, ಬಟನ್ ಹೋಲ್ ಪ್ಯಾಟ್ರನ್ ಸ್ಟಿಚ್ಚು. ಅದು ನಾನು ಮೇಲ್ಗಡೆಯಿಂದ ಲೈನ್ ಏನೂ ಹಾಕಿಲ್ಲ, ಫ್ರೀ ಹ್ಯಾಂಡಿಂದನೇ ಮಾಡ್ಕೊಂಡು ಬಂದಿದ್ದು. ಒಂದು ಬಟನ್ ಹೋಲ್ ಪ್ಯಾಟ್ರನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಒಳಗಡೆ ಇರುವಂತಹ ಆ ಒಂದು ಹೆಡ್ ಪಾರ್ಟಿಗೆ ಜಸ್ಟ್ ಚೈನ್ ಸ್ಟಿಚ್ಚು ಇದೇ ಬ್ಲೌಸ್ ಕಲರ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಪಾರ್ಟಿಷನ್ಗೋಸ್ಕರ ಜಸ್ಟ್ ಜರಿ ಥ್ರೆಡ್ಡು ಮತ್ತು ಇಲ್ಲಿ ಕಟ್ ದಾನ ಕೊಟ್ಟಿರೋದು. ಇದಕ್ಕೆ ಔಟ್ಲೈನ್ ಬಂದು ಇದು ಕಾಪರ್ ಬೀಟ್ಸನ್ನು, ರೌಂಡ್ ಬೀಟ್ಸನ್ನು ಇಲ್ಲಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಔಟ್ಲೈನ್ ಬಂದು ಒಂದು ರೆಕ್ಕೆ ಆ ಒಂದು ಇದಕ್ಕೆ ಜಸ್ಟ್ ಇದು ಕೊಟ್ಟಿದ್ದೀನಿ, ಏನು ಚೈನ್ ಸ್ಟಿಚ್ಚಲ್ಲೇ ಹಾಕಿದ್ದೀನಿ. ಈಗ ಇದು ಆಲ್ಮೋಸ್ಟ್ ಇದು ಒಂದೇ ಒಂದು ಫಿಲ್ಲಿಂಗ್ ಒಂದು ಮಾಡಿದ್ದೀವಿ ಅಂದರೆ ಅದು ಕಂಪ್ಲೀಟ್ ಆಗ್ತದೆ. ರಿಂಗ್ ನಾಟ್ ಹಾಕಬೇಕು, ಅದು ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಈಗ ಇದಕ್ಕೆ ಕಣ್ಣಿಗೆ ಒಂದು ಕುಂದನ್ ಹಾಕಿದ್ದೀನಿ, ಇಲ್ಲೊಂದು ಕುಂದನ್ ಅಂಟಿಸಿದ್ದೀನಿ ಬೀಕ್ಗೆ. ಮತ್ತು ಇದು ಜಸ್ಟು ಆ ಒಂದು ತಲೆ ಮೇಲೆ ಇರುವಂಥ ಒಂದು ಸಣ್ಣ ಸಣ್ಣ ಇದನ್ನು ಚಿಕ್ಕ ಒಂದು ಡಿಸೈನ್ ಕಂಪ್ಲೀಟಾಗಿ ನೀಟಾಗಿ ಮಾಡಬೇಕು ಅಂದರೆ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಹೇಳಬೇಕು ಅಂತಂದರೆ ಈ ಕಾಲು ಅದರ ಒಂದು ಇದಕ್ಕೂ ಕಟ್ ಬೀಟ್ಸನ್ನು ಈ ರೀತಿಯಾಗಿ ಹಾಕಿದ್ದೀನಿ. ಇದಿಷ್ಟು ನಮಗೆ ನೋಡಲಿಕ್ಕೆ ಈ ರೀತಿಯಾಗಿ ಕಾಣುತ್ತೆ. ಫ್ರಂಟ್ ಟು ಬ್ಯಾಕ್ ನೆಕ್ದು ಪಿಕ್ಚರ್ಸು ಇಲ್ಲಿ ಶೇರ್ ಮಾಡ್ತೀನಿ. ಈಗ ಇದು ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಕಂಪ್ಲೀಟ್ ಆಗಿದೆ. ರಿಂಗ್ ನಾಟ್ಸನ್ನು ಹಾಕಿರುವಂಥದ್ದು ಅಥವಾ ಚಲ ವರ್ಕ್ ಅಂತೀವಿ, ಅದು ಹಾಕಿದ ಮೇಲೆ ಈ ಒಂದು ಪೀಕಾಕ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಈ ಒಂದು ಬ್ಲೌಸ್ ವರ್ಕ್ ಬಂದಿದೆ ಅಂತ ಹೇಳ್ಬೋದು. ಇದು ಸ್ಲೀವ್ ಪಾರ್ಟ್. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಬಂದಿರೋದು ಹೇಗಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ಆನ್ಲೈನ್ ಕ್ಲಾಸಸ್ ನಾನು ಕಂಡಕ್ಟ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ. ಇನ್ನೂ ಮತ್ತಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.